ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೆ ವೈದ್ಯಕೀಯ ಶಿಕ್ಷಣ ಇಲಾಖೆಯಿಂದ ಕ್ಯಾಂಡಲ್ ಮಾರ್ಚ್ ಮಾಡಿದ್ರು. ನಗರದ ಸರ್ದಾರ್ ಪಟೇಲ್ ವೃತ್ತದಿಂದ ಡಿಸಿ ಕಚೇರಿ ತನಕ ಮೊಂಬತ್ತಿ ಹಿಡಿದು ರ್ಯಾಲಿಯನ್ನು ಮಾಡಿದ್ದಾರೆ. ಇಲಾಖೆಯ ಜಂಟಿ ನಿರ್ದೇಶಕ ಶ್ರೀ ಗಣಜಲ ಖೇಟ್ ನೇತೃತ್ವದಲ್ಲಿ ವೈದ್ಯರು ಹಾಗೆ ಆರೋಗ್ಯ ಕಾರ್ಯಕರ್ತರು ಮೆರವಣಿಗೆ ಮೂಲಕ ಆಗಮಿಸಿದರು. ಕಾಶ್ಮೀರದಲ್ಲಿ ನಡೆದಂಥ ಒಂದು ಘೋರ ಕೃತ್ಯ, ಅದರಲ್ಲಿ ನಮ್ಮ ದೇಶದ ನೇವಿಯಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ನೇವಲ್ ಅಧಿಕಾರಿಗಳ ಹಿಡ್ಕೊಂಡು ಬಹಳಷ್ಟು ಜನದ ಒಂದು ಹತ್ಯೆಯನ್ನು ಖಂಡಿಸಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗಗಳ ಒಂದು ಸಂಯುಕ್ತ ಆಶ್ರಯದಲ್ಲಿ ನಾವು ಒಂದು ಎಲ್ಲ ಏನು ಅಲ್ಲಿ ತಮ್ಮ ಜೀವನ ಕಳೆದುಕೊಂಡಿದ್ದಾರೆ ಅವರಿಗೆ ಒಂದು ಭಾವಪೂರ್ವವಾದ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತಾ ಈ ಒಂದು ಘೋರ ಕೃತ್ಯ ಖಂಡಿಸಲು ನಾವೆಲ್ಲ ಇವತ್ತು ಒಂದು ಮೇಲ್ಬತ್ತಿಯ ಒಂದು ಮಾರ್ಚ್ ಅನ್ನು ತಿಮ್ಮಾಪುರ ವೃತ್ತದಿಂದ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಶೆಳ್ಳಗಿ ಕ್ರಾಸ್ ಬಳಿ ಭೀಕರ ಅಪಘಾತ ಸಂಭವಿಸಿದೆ. ಬೆಳಗಾವಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಎಎಸ್ಪಿ ನಾರಾಯಣ ಬರ್ಮಾ ಅವರಿಗೆ ಸಿಟ್ಟಿನಿಂದ ಕೈ ಎತ್ತಿದ್ದಾರೆ. ಸಿದ್ದರಾಮಯ್ಯ ಈ ಸಿಟ್ಟಿಗೆ ಕಾರಣ ಬಿಜೆಪಿ ಕಾರ್ಯಕರ್ತರು. ನಿನ್ನೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಸಮಾವೇಶ ನಡೀತಾ ಇತ್ತು. ಈ ವೇಳೆ ಯುದ್ಧ ಬೇಡ ಎಂದಿದ್ದ ಸಿಎಂ ಹೇಳಿಕೆಯನ್ನ ಖಂಡಿಸಿ ಕಾಂಗ್ರೆಸ್ ಸಮಾವೇಶಕ್ಕೆ ಬಿಜೆಪಿ ಕಾರ್ಯಕರ್ತರು ನುಗ್ಗಿದ್ರು. ಸಿಎಂ ಭಾಷಣ ಮಾಡುವ ವೇಳೆ ಕಪ್ಪು ಬಟ್ಟೆ ಪ್ರದರ್ಶನ ಮಾಡಿ ಆಕ್ರೋಶ ಹೊರಹಾಕಿದ್ರು. ಇದರಿಂದ ರೊಚ್ಚಿಗೆದ್ದ ಸಿಎಂ ವೇದಿಕೆ ಮೇಲೆಯೇ ಎಎಸ್ಪಿಯನ್ನ ಏಕವಚನದಲ್ಲೇ ಏ ಬಾರಯ್ಯ ಇಲ್ಲಿ ಅಂತ ಕರೆದು ತರಾಟೆಗೆ ತಗೊಂಡ್ರು. ಸಿದ್ದರಾಮಯ್ಯ ಸಾಹೇಬರಿಗೆ ಬರ ಇಲ್ಲಿ ಯಾವನವನು ಎಸ್ಪಿ ಏನ್ ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ ಬೇಕಾಗಲ್ಲ ನಿಮಗೆ, ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ ಬೇಕಾಗಲ್ಲ ನಿಮಗೆ, ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ ಬೇಕಾಗಲ್ಲ ನಿಮಗೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಪೊಲೀಸ್ ಆಫೀಸ್ ಹಿಡಿದು ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರ ಬರ ಇಲ್ಲಿ ಯಾವನವನು ಎಸ್ಪಿ ಏನ್ ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ ಬೇಕಾಗಲ್ಲ ನಿಮಗೆ, ಬರ ಇಲ್ಲಿ ಯಾವನವನು ಎಸ್ಪಿ ಏನ್ ಮಾಡ್ತಾ ಇದ್ದೀರಿ ನೀವು? ಬರ ಇಲ್ಲಿ ಯಾವನವನು ಎಸ್ಪಿ ಏನ್ ಮಾಡ್ತಾ ಇದ್ದೀರಿ ನೀವು? ಯಾವನವನು ಎಸ್ಪಿ ಬೆಳಗಾವಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಷಣದ ವೇಳೆ ಬಿಜೆಪಿ ಕಾರ್ಯಕರ್ತ ಡಿ ವಿಚಾರ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಬಿಜೆಪಿ ನಾಯಕರಿಗೆ ಮತ್ತು ಕಾರ್ಯಕರ್ತರಿಗೆ ಒಂದು ಸಂದೇಶ ಕೊಡ್ತಾ ಇದ್ದೀನಿ. ರಾಜ್ಯದಲ್ಲಿ ಒಂದೇ ಒಂದು ಸಭೆ ಮಾಡಕ್ಕೆ ಬಿಡಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಜ್ಞೆ ಮಾಡಿದರು. ಇದೇ ವರ್ತನೆ ಮುಂದುವರೆಸಿದರೆ ಹುಷಾರ್ ಅಂತ ಎಚ್ಚರಿಕೆ ಕೊಟ್ಟರು. ನಿಮಗಿಂತ ಇನ್ನೂ ಕೂಡ ಕಾರ್ಯರೂಪಕ್ಕೆ ತರೋ ಶಕ್ತಿ ಜನ ನನಗೆ ಕೊಟ್ಟಿದ್ದಾರೆ. ಬಿಜೆಪಿ ಕಾರ್ಯಕರ್ತರಿಗೆ ಬುದ್ಧಿವಾದ ಹೇಳಿದ್ರೆ ಸರಿ ಅಂತ ವಾರ್ನಿಂಗ್ ಕೊಟ್ಟರು. ನಮ್ಮ ಕಾರ್ಯಕರ್ತರಿಗೆ ಇದನ್ನ ನೀವು ನೆಟ್ಟಿಗೆ ಮಾಡಿಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಇದೇ ಆಟಿಟ್ಯೂಡ್ ಏನಾದ್ರು ಇದು ಪ್ರಾರಂಭ ಆಗಿದೆ. ನಮ್ಮ ಹೋರಾಟ ನಿಮ್ ವಿರುದ್ಧ ಹೋರಾಟ, ನನಗೆ ನಿಮ್ಗಿನ್ನ ಜಾಸ್ತಿ ಕಾರ್ಯರೂಪವನ್ನು ಮಾಡೋಷ್ಟು ಶಕ್ತಿ ಭಗವಂತ ಈ ರಾಜ್ಯದ ಜನತೆ ನಮಗೆ ಕೊಟ್ಟಿದ್ದಾನೆ. ಇದು ಬೇರೆ ಇಲ್ಲ. ಸೊ ಆದ್ರಿಂದ ನಿಮ್ಮೆಲ್ಲರೂ ಕೂಡ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ನಿಮ್ಮ ಪಕ್ಷ ಕಾರ್ಯಕರ್ತರಿಗೆ ನೀವೇ ಸರಿ ಮಾಡಿಕೊಂಡು ಬುದ್ಧಿವಾದ ಹೇಳ್ಕೊಂಡು ಸರಿ ಮಾಡಿಕೊಂಡು ಸರಿ, ಇಲ್ಲ ಅಂದ್ರೆ ನಾನು ಎಲ್ಲೂ ಕೂಡ ನಿಮ್ಮ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ನಾನು ಬಿಡುವುದಿಲ್ಲ. ಎಲ್ಲ ತರದ ಹೋರಾಟಕ್ಕೂ ಕೂಡ ನಾವು ಕೂಡ ಪ್ರತಿ ಹೋರಾಟಕ್ಕೆ ಸಿದ್ಧವಾಗಿದ್ದೇವೆ ಅನ್ನೋ ಮಾತನ್ನ ಹೇಳಲಿಕ್ಕೆ. ಇನ್ನು ಬೆಳಗಾವಿಯಲ್ಲಿ ಸಿಎಂಗೆ ಕಪ್ಪು ಬಾವುಟ ತೋರಿ ಘೋಷಣೆ ಕೂಗಿದ್ದ ಕಾರ್ಯಕರ್ತೆ ಶಿಲ್ಪಾ ಕೇಕ್ರೆಯನ್ನ ಪೊಲೀಸರು ವಶಕ್ಕೆ ಪಡೆದರು. ಈ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ಸಿದ್ದರಾಮಯ್ಯ ಪಾಕಿಸ್ತಾನ ಪರ ಮೃದು ಧೋರಣೆ ತೋರಿದ್ದಕ್ಕೆ ನಮಗೆ ಸಿಟ್ಟಿತ್ತು. ಹೀಗಾಗಿ ನಾವು ಕಪ್ಪು ಬಾವುಟ ತೋರಿ ಪ್ರತಿಭಟನೆ ಮಾಡಿದ್ವಿ. ಆಗ ಪೊಲೀಸರು ನಮ್ಮನ್ನ ವಶಕ್ಕೆ ಪಡೆದರು. ಎಂಎಲ್ಸಿ ಸಿಟಿ ರವಿ ರೀತಿಯಲ್ಲಿ ಎಲ್ಲಾ ಕಡೆ ಸುತ್ತಾಡಿಸಿದ್ರು ಅಂತ ಹೇಳಿಕೊಂಡ್ರು. ಏನಿಲ್ಲ, ನಾವು ಹಿಂದುತ್ವ ಸಲುವಾಗಿ ಪ್ರತಿಭಟನೆ ತೋರಿಸಿ ಸಿದ್ದರಾಮಯ್ಯ ಸರ್ ಏನು ಪಾಕಿಸ್ತಾನದ ಮೇಲೆ ಪ್ರೀತಿ ತೋರಿಸ್ತಾ ಇದಾರಲ್ಲ, ಸೊ ಹಾಗಾಗಿ ನೀವು ಪಾಕಿಸ್ತಾನಕ್ಕೆ ಹೋಗಿರೋ ಅಂತ ಒಂದು ಸಂದೇಶಕ್ಕೆ ನಾವು ಕಪ್ಪು ಬಟ್ಟೆ ತೋರಿಸಿ ಸಂದೇಶ ಕೊಟ್ಟಿದ್ದೀವಿ ಅಷ್ಟೇ, ಬಿಟ್ಟರೆ ನಾವು ಏನ್ ಮಾಡಿಲ್ಲ.
ಬೆಳಗಾವಿಯಲ್ಲಿ ಸಿಎಂಗೆ ಕಪ್ಪು ಬಾವುಟ ತೋರಿದ ಬಿಜೆಪಿ ಕಾರ್ಯಕರ್ತರಿಗೆ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಲಾಗಿದೆ. 5ನೇ ಜೆಎಂಎಫ್ಸಿ ನ್ಯಾಯಾಲಯದಿಂದ ಜಾಮೀನು ಮಂಜೂರಾಗಿದೆ. ಬಿಜೆಪಿ ಮಹಿಳಾ ಮೋರ್ಚಾ ಕಾರ್ಯಕರ್ತೆ ಶಿಲ್ಪಾ ಕೇಕ್ರೆ, ಪವಿತ್ರಾ ಹಿರೇಮಠ, ರೇಷ್ಮಾ ಬರಮೂಚೆ, ಮಂಜುಳಾ ಹುನ್ನಿಕೇರಿ, ಅನ್ನಪೂರ್ಣ ಹವಳ, ಸುಮಿತ್ರಾ ಜಾಲಗಾರ್ಗೆ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಲಾಗಿದೆ. 1 ಎಕರೆ ಜಮೀನನ್ನ ಶ್ಯೂರಿಟಿಗೆ ಪಡೆದು ನ್ಯಾಯಾಧೀಶ ಸ್ಪರ್ಶ ಡಿಸೋಜಾ ಬೇಲ್ ಮಂಜೂರು ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ 5 ವರ್ಷದ ಬಾಲಕಿ ರೇಪ್ ಅಂಡ್ ಮರ್ಡರ್ ಹಾಗೂ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆಯಾದ ಬಾಲಕಿ ಮನೆಗೆ ಮಾನವ ಹಕ್ಕು ಆಯೋಗ ಭೇಟಿ ನೀಡಿದೆ. ಆಯೋಗದ ಅಧ್ಯಕ್ಷ ಶ್ಯಾಮ್ ಭಟ್ ಮತ್ತು ಸದಸ್ಯ ವಂಟಗೋಡಿ ಭೇಟಿ ನೀಡಿದ್ದು ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಏಪ್ರಿಲ್ 13ನೇ ತಾರೀಕು ಹುಬ್ಬಳ್ಳಿ ನಗರದಲ್ಲಿ ಈ ಘಟನೆ ನಡೆದಿದ್ದು, ಬಿಹಾರ ಮೂಲದ ರಿತೇಶ್ ಕುಮಾರ್ನನ್ನ ಅಂದೇ ಪೊಲೀಸ್ ಎನ್ಕೌಂಟರ್ ಮಾಡಿದ್ರು. ಎನ್ಕೌಂಟರ್ ಬಗ್ಗೆ ಪೊಲೀಸ್ ಕಮಿಷನರ್ರಿಂದ ನಮಗೆ ರಿಪೋರ್ಟ್ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ನಾವು ಆಯೋಗದಲ್ಲಿ ಸ್ವಯಂ ಪ್ರೇರಿತ ದೂರು ದಾಖಲು ಮಾಡಿಕೊಂಡಿದ್ವಿ. ಇಂದು ಪ್ರಕರಣದ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದೇವೆ. ಈ ಬಗ್ಗೆ ಪೊಲೀಸ್ ಅಧಿಕಾರಿಗಳನ್ನು ಕೂಡ ವಿಚಾರಣೆ ನಡೆಸಿದ್ದೇವೆ. ವಿಚಾರಣೆ ಪೂರ್ಣವಾದ ಮೇಲೆ ನಮ್ಮ ವರದಿಯನ್ನು ಸರ್ಕಾರಕ್ಕೆ ನೀಡ್ತೀವಿ ಅಂತ ಹೇಳಿದರು. ಪ್ರಕರಣದ ಬಗ್ಗೆ ನಮಗಿಂತ ಹೆಚ್ಚಿನ ಮಾಹಿತಿ ತಮ್ಮಲ್ಲಿದೆ. ಯಾಕೆಂದ್ರೆ ನಾವು ಇದನ್ನು ಇವತ್ತು ನಮಗೆ ಬಂದ ರಿಪೋರ್ಟ್ ಬಂದಿತ್ತು. ಪೊಲೀಸ್ ಕಮಿಷನರ್ ಅವರು ಒಂದು ರಿಪೋರ್ಟ್ ಅನ್ನು ಕಳಿಸಿದ್ರು. ಆ ರಿಪೋರ್ಟಿನ ಆಧಾರದಲ್ಲಿ ನಮ್ಮಲ್ಲಿ ಒಂದು ಕೇಸನ್ನು ನಾವು ರಿಜಿಸ್ಟರ್ ಮಾಡಿದ್ದೇವೆ. ಯಾವಾಗಲೂ ಯಾವುದೇ ಎನ್ಕೌಂಟರ್ಗಳು ನಡೆದಾಗ ಅದರ ಬಗ್ಗೆ ಪೊಲೀಸ್ ಆಯುಕ್ತರ ಒಂದು ವಿಶೇಷ ವರದಿಯನ್ನು ನಮಗೆ ಕಳಿಸಿಕೊಟ್ಟಿದ್ದಾರೆ. ಆ ವಿಶೇಷ ವರದಿಯ ಮೇಲೆ ಒಂದು ಪ್ರಕರಣವನ್ನು ದಾಖಲು ಮಾಡಿದ್ದೇವೆ. ಯಾವುದೇ ಎನ್ಕೌಂಟರ್ಗಳು ನಡೆದಾಗ ಆ ಎನ್ಕೌಂಟರ್ನ ಬಗ್ಗೆ ನಮ್ಮಲ್ಲಿ ಅಥವಾ ಹುಬ್ಬಳ್ಳಿಯಲ್ಲಿ ಬಿಹಾರಿ ಮೂಲದ ಯುವಕ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾನೆ. 20 ವರ್ಷದ ತೂಫಾನ್ ಎಂಬುವವನು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾನೆ. ಕಳೆದ ಹಲವು ತಿಂಗಳುಗಳಿಂದ ಗಾವನಗಟ್ಟಿ ಪ್ರದೇಶದಲ್ಲಿ ಚಪ್ಪಲಿ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದ. ಮೊನ್ನೆ ರಾತ್ರಿ ಬಿಹಾರ ಮೂಲದ ಹಲವು ಯುವಕರು ಹಾಗೂ ಮೃತ ಯುವಕನ ಮಧ್ಯೆ ಕ್ಷುಲ್ಲಕ ವಿಚಾರಕ್ಕೆ ಗಲಾಟೆಯಾಗಿದೆ. ಈ ವೇಳೆ ಬಿಲ್ಡಿಂಗ್ ಮೇಲಿಂದ ಬಿದ್ದು ಸಾವನ್ನಪ್ಪಿದ್ದಾನೆ ಅಂತ ಬಿಂಬಿಸಿದ್ದಾರೆ. ಯುವಕರ ಚಲನವಲನದಿಂದ ಅನುಮಾನಗೊಂಡು 3-4 ಯುವಕರನ್ನ ವಶಕ್ಕೆ ಪಡೆದು ನವನಗರ ಠಾಣೆ ಪೊಲೀಸರು ವಿಚಾರಣೆ ನಡೆಸುತ್ತಾ ಇದ್ದಾರೆ. ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ತಾಲೂಕಿನ ಹಲಗೇರಿ ಗ್ರಾಮದಲ್ಲಿ ಪಂಚಾಯಿತಿ ಪಿಡಿಒ, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಹಾಗೂ 3 ಜನ ಗ್ರಾಮ ಪಂಚಾಯಿತಿ ಸದಸ್ಯರನ್ನ ಲೋಕಾಯುಕ್ತ ಪೊಲೀಸರು ಬಂಧಿಸಿದ್ದಾರೆ. ಈ ಸ್ವತ್ತು ಉತ್ತಾರ ಪೂರೈಸಲು ಲಂಚ ಸ್ವೀಕರಿಸುವ ವೇಳೆ ಏಕಾಏಕಿ ಲೋಕಾಯುಕ್ತ ಪೊಲೀಸರು ದಾಳಿ ಮಾಡಿದ್ದಾರೆ. 4,50,000ಕ್ಕೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು. 4 ಲಕ್ಷ ರೂಪಾಯಿ ಹಣ ಪಡೀತಾ ಇದ್ದ ವೇಳೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಲೋಕಾಯುಕ್ತ ಡಿಎಸ್ಪಿ ಮಧುಸೂದನ್ ನೇತೃತ್ವದಲ್ಲಿ ದಾಳಿ ನಡೆದಿದ್ದು, ಬಂಧಿತ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಕಾಶ್ಮೀರದ ಪೆಹಲ್ಗಾಂವ್ನಲ್ಲಿ ಉಗ್ರರ ದಾಳಿಯನ್ನು ಖಂಡಿಸಿ ಚಿಕ್ಕಮಗಳೂರು ಜಾಮಿಯಾ ಕಮಿಟಿಯಿಂದ ಮುಸ್ಲಿಮರು ಪ್ರತಿಭಟನೆ ನಡೆಸಿದರು. ತಾಲೂಕು ಕಚೇರಿಯಿಂದ ಆಜಾದ್ ಪಾರ್ಕ್ ವೃತ್ತದವರೆಗೆ ಪ್ರತಿಭಟನಾ ಮೆರವಣಿಗೆ ಮಾಡಿದರು. ಚಿಕ್ಕಮಗಳೂರು ನಗರದ ಜಿಲ್ಲಾ ಮಸೀದಿ, ಮೌಲ್ವಿಗಳು ಹಾಗೂ ಸಾರ್ವಜನಿಕರು ಈ ಪ್ರತಿಭಟನೆಯನ್ನು ನಡೆಸಿದರು. ಪ್ರತಿಭಟನೆಯಲ್ಲಿ 1000ಕ್ಕೂ ಹೆಚ್ಚು ಮುಸ್ಲಿಮರು ಭಾಗಿಯಾಗಿದ್ದು, ಉಗ್ರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ದಾಳಿಗೆ ವಿರುದ್ಧವಾಗಿ ನಾವೆಲ್ಲರೂ ಒಂದಾಗೋಣ. ಬನ್ನಿ, ದೀಪಗಳನ್ನು ಪ್ರಾಚರಿಸಿಕೊಂಡವರು ಶಾಂತಿ ಮತ್ತು ನ್ಯಾಯದ ಬೆಂಬಲಕ್ಕಾಗಿ ಹೆಜ್ಜೆ ಹಾಕಿ ನಮ್ಮ ಜೊತೆಗೆ ನಡೆಯಿರಿ. ಉತ್ತಮ ಭವಿಷ್ಯಕ್ಕಾಗಿ ಬೆಳಕು ಹಚ್ಚಿ. ಹಿಂಸೆಗೆ ವಿರಾಮ, ಶಾಂತಿಗೆ ಪ್ರಾರಂಭ. ಹಿಂಸೆಗೆ ವಿರಾಮ, ಶಾಂತಿಗೆ ಪ್ರಾರಂಭ. ದಾಳಿಗೆ ವಿರುದ್ಧವಾಗಿ ನಾವೆಲ್ಲರೂ ಒಂದಾಗೋಣ. ಬನ್ನಿ. ಮಳೆಗೈದಿದ್ರು. ಚಿಕ್ಕಮಗಳೂರಿನ ರಾಮೇಶ್ವರ ಬಡಾವಣೆಯ ಚಂದ್ರು ಕುಟುಂಬ ಉಗ್ರರ ದಾಳಿಯಿಂದ ಬಚಾವಾಗಿದ್ದಾರೆ. ವಿಷ್ಣು ದೇವಸ್ಥಾನಕ್ಕೆ ಹೋದ್ವಿ, ಹಾಗಾಗಿ ಸ್ವಲ್ಪ ತಡವಾಯ್ತು. ಕುದುರೆ ಏರಿ ಹೋಗ್ತಾ ಇದ್ವಿ, ಅಲ್ಲಿಂದ ವಾಪಸ್ ಕಳುಹಿಸಿದ್ರು. ಕಾಶ್ಮೀರದ ಭಾಷೆಯಲ್ಲಿ ಮಾತನಾಡ್ತಾ ಇದ್ರು. ನಮ್ಗೇನು ಆವಾಗ ಗೊತ್ತಾಗ್ಲಿಲ್ಲ. ಅಲ್ಲಿಂದ ಬಂದು ಊಟಕ್ಕೆ ಕುಳಿತಾಗ ಬೇಗ ಬೇಗ ಮಾಡಿ ರೆಡ್ ಅಲರ್ಟ್ ಆಗತ್ತೆ ಎಂದ್ರು. ಆಗ ನಮಗೆ ಅದು ಉಗ್ರರ ದಾಳಿ ನೋಡ್ಬಿಟ್ಟು ಏನು ಸೇಫ್ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಗೊತ್ತಾದ್ಮೇಲೆ ನಾವು ಕಾಶ್ಮೀರ್ ಪ್ಲಾನ್ ಮಾಡಿದ್ವಿ ಸರ್. ಯಾಕಂದ್ರೆ ನಾವು ಎಲ್ಲ ರಿವ್ಯೂಸ್ ನೋಡಿದೀವಿ, ಏನು ಅದೆಲ್ಲ ನೋಡಿ ಮಾಡಿದ್ವಿ. ಅದೆಲ್ಲ ಆಗಿ ಅಷ್ಟು ಸೇಫೆಸ್ಟ್ ಇಲ್ಲ ಗೊತ್ತಾದ್ಮೇಲೆ ಈ ಅಚಾನಕ್ ಆಗಿ ಟೆರರಿಸ್ಟ್ ಅಟ್ಯಾಕ್ ಆಗಿದ್ದು ನಂಬಲಾಗದ ಸಂಗತಿ ಸರ್. ಇದು ನೀವು ಹೋಗೋ ಸಂದರ್ಭದಲ್ಲಿ ಆಯ್ತಾ, ಯಾವ ರೀತಿ ಆಯ್ತು ಸರ್? ನಾವು ಇನ್ನೊಂದು 20 ಮಿನಿಟ್ಸ್ ಆದ್ರೆ ಮೇಲೆ ಇರ್ತಿದ್ವಿ. ಬೈಸರನ್ ಮೇಲೆ ಆಲ್ರೆಡಿ ಕುದುರೆ ಹತ್ತಿ ಒಂದು 800 ಮೀಟರ್ಗಿಂತ ಜಾಸ್ತಿ ಮುಂದೆ ಹೋಗಿದ್ವಿ.
ಅದೇ ನಮ್ಮ ಅದೃಷ್ಟ ಅನ್ನೋದು 10-15 ನಿಮಿಷದಲ್ಲಿ ಸೇಫ್ ಆದ್ವಿ ಸರ್. ನಾವು ಎಲ್ಲ ಒಂದ್ ಸ್ವಲ್ಪ ನೋಡ್ಬಿಟ್ಟು. ಮಾಜಿ ಸಚಿವ ರೇಣುಕಾಚಾರ್ಯ ಹೊಸ ಬಾಂಬ್ ಸಿಡಿಸಿದ್ದಾರೆ. ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ರಾಜ್ಯ ಸರ್ಕಾರ ಪತನವಾಗುತ್ತೆ ಎಂದಿದ್ದಾರೆ. ಸಚಿವರ ಆಂತರಿಕ ಕಚ್ಚಾಟದಿಂದಲೇ ಸರ್ಕಾರ ಪತನವಾಗುತ್ತೆ. ಸಿದ್ದರಾಮಯ್ಯನವರು ಅಧಿಕಾರ ಕಳೆದುಕೊಳ್ತಾರೆ. ಅಕ್ಟೋಬರ್ ನವೆಂಬರ್ನಲ್ಲಿ ಕ್ಷಿಪ್ರ ಕ್ರಾಂತಿ ಆಗಲಿದೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿ ನೀಡಿದ್ದಾರೆ. ಕೇಂದ್ರ ಕಾಂಗ್ರೆಸ್ ಮಟ್ಟದಲ್ಲಿ ಅಧಿಕಾರ ಹಂಚಿಕೆ ಆಗಿದೆ. ಸಿದ್ದರಾಮಯ್ಯ 100% ರಾಜೀನಾಮೆ ನೀಡುತ್ತಾರೆ ಅಂತ ರೇಣುಕಾಚಾರ್ಯ ಹೇಳಿದರು. ನಾನು ಹೇಳ್ತಾ ಇದ್ದೀನಿ, ಈ ಸರ್ಕಾರ ಬಹುಶಃ ಬಹಳ ದಿವಸ ಉಳಿಯಲ್ಲ. ಅಕ್ಟೋಬರ್ ನವೆಂಬರಲ್ಲಿ ಕ್ಷಿಪ್ರ ಕ್ರಾಂತಿ ಆಗುತ್ತೆ. ಮುಖ್ಯಮಂತ್ರಿ ಎಷ್ಟು ದಿವಸ ಇರ್ತೀರಿ ಗೊತ್ತಿಲ್ಲ, 1 ಕೋಟಿ ಪರಿಹಾರ ಕೊಡಕ್ಕೂ ನಾನು ಸಹ ಅವತ್ತು ಬಂದಂತ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ, ಈ ಸರ್ಕಾರ ಬೆಳಗಾವಿಯಲ್ಲಿ ಎಎಸ್ಪಿ ಮೇಲೆ ಸಿಎಂ ಗರಂ ಆಗಿದ್ದಕ್ಕೆ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಕುರ್ಚಿಯ ಅಭದ್ರತೆ ಕಾಡ್ತಾ ಇದೆ, ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾರೆ. ರಕ್ಷಣೆ ನೀಡೋದಕ್ಕೆ ಬಂದ ರಕ್ಷಣಾ ಇಲಾಖೆಯವರಿಗೆ ರಕ್ಷಣೆ ಇಲ್ಲದಂತಾಗಿದೆ. ಸಿದ್ದರಾಮಯ್ಯ ತುಘಲಕ್ ದರ್ಬಾರ್ ನಡೆಸಿದ್ದಾರೆ. ಸಾರ್ವಜನಿಕ ವೇದಿಕೆಯಲ್ಲಿ ಎಎಸ್ಪಿಗೆ ಅವಮಾನ ಮಾಡಿದ್ದಾರೆ ಅಂತ ರೇಣುಕಾಚಾರ್ಯ ವಾಗ್ದಾಳಿ ನಡೆಸಿದ್ದಾರೆ. ಆ ಎಸ್ಪಿಗೆ ಸಾರ್ವಜನಿಕ ವೇದಿಕೆಯಲ್ಲಿ ಅಪಮಾನ ಮಾಡಿರಿ. ಯಾರ ವಿರುದ್ಧ ಹೋರಾಟ ಮಾಡಬಾರ್ದು, ಭ್ರಷ್ಟಾಚಾರ ಮಾಡಿರಿ, ನೀವು ಕರ್ಮಕಾಂಡ ಮಾಡಿರಿ, ನೀವು ರಾಜ್ಯದ ಅಗತ್ಯ ವಸ್ತುಗಳ ಬೆಲೆ ಏರಿಕೆ 48 ವಸ್ತುಗಳ ಬೆಲೆ ಏರಿಕೆ ಏರಿಸಿದ್ರಿ. ಕೇಂದ್ರ ಸರ್ಕಾರ ವಿರುದ್ಧ ಹೋರಾಟ ಮಾಡ್ತಿರಲ್ಲ, ಇನ್ನು ಯಾವುದೇ ನೈತಿಕತೆ ಇಲ್ಲ. ಆ ಎಎಸ್ಪಿ ನಾರಾಯಣ್ಗೆ ಕಪಾಳ ಮೋಕ್ಷ ಮಾಡ್ಯಾರ ಇವರು. ಇದೇನು ಹೊಸ್ತಲ್ಲ ಸಿದ್ದರಾಮಯ್ಯನವರಿಗೆ. ಈ ಕಳೆದ ತಿಂಗಳು ಹೊಸಪೇಟೆ ಜಿಲ್ಲಾಧಿಕಾರಿ ದಿವಾಕರ್ಗೆ ವೇದಿಕೆಯಿಂದ ಕೆಳಗಿಳಿ ಗೆಟೌಟ್ ಅಂತ ಹೇಳಿದ್ರು. ಐಎಎಸ್ಗೂ ಅಪಮಾನ ಮಾಡಿದ್ರು. ಶಂಕರ್ ಬಿದಿರಿ ಐಪಿಎಸ್ ಆಫೀಸರ್ ವಿಧಾನಸೌಧದಲ್ಲಿ ಕೊರಳು ಪಟ್ಟೆ ಕೈ ಹಾಕಿದ್ರು. ನಮ್ಮ ಎದುರಿಗೆ ಕಣ್ಣಿ. ಕೋಲಾರ ನಗರಸಭೆಯ ಅವ್ಯವಸ್ಥೆಗಳನ್ನು ಸರಿಪಡಿಸುವ ಹಿನ್ನೆಲೆ ಕೋಲಾರ ಜಿಲ್ಲಾಧಿಕಾರಿ ಎಂಆರ್ ರವಿ ನಗರ ಪ್ರದಕ್ಷಿಣೆ ಮಾಡಿದ್ದಾರೆ. ಕೋಲಾರ ನಗರದಲ್ಲಿ ಸ್ವಚ್ಛತೆ ಸೇರಿದಂತೆ ಹಲವು ದೂರುಗಳು ಕೇಳಿಬಂದ ಹಿನ್ನೆಲೆ ಖುದ್ದು ಡಿಸಿ ಪರಿಶೀಲನೆ ನಡೆಸಿದರು. ಕೋಲಾರದ ಕೋಟೆ ಬಡಾವಣೆ, ಕೋಲಾರಮ್ಮ ದೇವಾಲಯ, ಮಹಿಳಾ ಕಾಲೇಜು, ಎಂಜಿ ರಸ್ತೆಯಲ್ಲಿ ಖುದ್ದು ಪರಿಶೀಲನೆ ನಡೆಸಿದರು. ರಾಜಕಾಲುವೆಗಳಲ್ಲಿ ತುಂಬಿರುವ ಕಸದ ರಾಶಿ ಕಂಡು ಕೂಡಲೇ ಕಸ ತೆರವು ಮಾಡುವಂತೆ ನಗರಸಭೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಮಡಿಕೇರಿ ನಗರಸಭೆಯ 2ನೇ ಅವಧಿಗೆ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಲಾಯಿತು. ಮಡಿಕೇರಿ ನಗರಸಭೆಯ ಅಧ್ಯಕ್ಷರಾಗಿ ಬಿಜೆಪಿಯ ಕಲಾವತಿ ಹಾಗೂ ಉಪಾಧ್ಯಕ್ಷರಾಗಿ ಬಿಜೆಪಿಯ ಮಹೇಶ್ ಜೈನಿ ಆಯ್ಕೆಯಾಗಿದ್ದಾರೆ. ಚುನಾವಣಾಧಿಕಾರಿಯಾದ ಉಪವಿಭಾಗಾಧಿಕಾರಿ ವಿನಯ್ ನರ್ವಾಡೆ ಘೋಷಣೆ ಮಾಡಿದ್ದಾರೆ. ಪಹಲ್ಗಾಮ್ ದಾಳಿಯನ್ನ ವಿರೋಧಿಸಿ ತಿಪಟೂರು ನಗರ ಬಂದ್ ಮಾಡಿ ಹಿಂದೂಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದವು. ಪ್ರತಿಭಟನೆ ವೇಳೆ ಪಾಕ್ ಬಾವುಟಕ್ಕೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದರು. ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ಬಿಸಿ ನಾಗೇಶ್, ಬಿಜೆಪಿ ಮುಖಂಡ ಲೋಕೇಶ್ವರ್ ಹಾಗೂ ಜೆಡಿಎಸ್ ಮುಖಂಡ ಶಾಂತಕುಮಾರ್ ಸೇರಿದಂತೆ 100 ಜನರು ಭಾಗಿಯಾಗಿದ್ದರು. ಎಲ್ಲರಲ್ಲೂ ಒಂದು ಆತಂಕವನ್ನು ಉಂಟು ಮಾಡಿರುವಂತ ಈ ಕ್ರಿಮಿಗಳನ್ನ ಇವತ್ತು ಹುಡುಕಿ ಹೊಡಿಲೇಬೇಕಾಗೈತೆ. ಮತ್ತು ಹಿಂದುತ್ವದ ವಿಚಾರವನ್ನು ತಗೊಂಡವರು ಮಾಡಿರೋ ಒಂದು ಸಂದರ್ಭ ಇರೋದ್ರಿಂದ ಏನು ಈ ದೇಶ ಹಿಂದೂಸ್ತಾನ ಪ್ರಪಂಚದಲ್ಲಿ ಎಲ್ಲರಿಗೂ ಎಷ್ಟೋ ದೇಶಗಳಿದ್ದಾವೆ ಆಯಾ ಧರ್ಮದಲ್ಲಿ ಬದುಕೋದಕ್ಕೆ. ಆದ್ರೆ ಹಿಂದೂಗಳಿಗಿರೋದು ಒಂದೇ ದೇಶ ಹಿಂದೂಸ್ತಾನ ಉಳಿಸ್ಕೊಳ್ಳೇಬೇಕಾಗಿದೆ. ಈ ದೇಶನ ನಾವು ಕಟ್ಟಿರೋದೇ ಹಿಂದುತ್ವದ ಆಧಾರದ ಮೇಲೆ. ಹಾಗಾಗಿ ಹಿಂದುತ್ವದ ಕ್ವಶನ್ ನಲ್ಲಿ ಅವರು ಹೊಡೆದು ಸಾಯಿಸಿರೋದ್ರಿಂದ ನಾವೆಲ್ಲರೂ ಒಗ್ಗಟ್ಟಾಗಿ, ಈಗಾಗಲೇ ಯಾರು ಹೇಳಿದ್ರು, ಜನರ ಕಟ್ಕೊಂತಿರೋ, ಶಿವದಾರ ಕಟ್ಕೊಂತಿರೋ, ನಾಮ ಇಟ್ಕೊಂತಿರೋ, ವಿಭೂತಿ ಇಟ್ಕೊಂತಿರೋ, ಅದೆಲ್ಲ ಪ್ರಶ್ನೆ ಇಲ್ಲ. ಈಗ ನಾವೆಲ್ಲ ಒಮ್ಮತವಾಗಿ ಇವತ್ತೇನು ಮೋದಿ ಅವರು ಮಾತು ಕೊಟ್ಟಿದ್ದಾರೆ ಅವ್ರ ಪ್ರಕಾರ. ಭಾರತ ಪಾಕಿಸ್ತಾನ ಯುದ್ಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಗಡಿ ಶಾಸಕ ಎಚ್ಸಿ ಬಾಲಕೃಷ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ಯಾವ ಯುದ್ದವೂ ಆಗೋದಿಲ್ಲ. ಮೋದಿ, ಅಮಿತ್ ಶಾ ಕೃತ್ಯ ಎಸಗಿರುವ ಟೆರರಿಸ್ಟ್ಗಳನ್ನ ಕರೆತಂದ್ರೆ ನಾವು ಒಪ್ಕೊಳ್ತೀವಿ. ಯುದ್ಧ ಮಾಡಿದ್ರೆ 2 ದೇಶಗಳಿಗೂ ನಷ್ಟ. ಪಾಕಿಸ್ತಾನದವರು ಅಣುಬಾಂಬ್ ಇದೆ ಎಂದಿದ್ದಾರೆ. ಅಣುಬಾಂಬ್ ಹಾಕಿದ್ರೆ ಯಾರಿಗೆ ನಷ್ಟ? ನಮ್ಮ ದೇಶವನ್ನು ರಕ್ಷಣೆ ಮಾಡಲು ಮೊದಲೇ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಬೇಕು. ಭಯೋತ್ಪಾದನೆಯಿಂದ ಅಮಾಯಕರು ಬಲಿಯಾಗ್ತಾ ಇದ್ದಾರೆ ಅಂತ ಬಾಲಕೃಷ್ಣ ಹೇಳಿದರು.
ಪಾಕಿಸ್ತಾನ ನೆಲದಲ್ಲೇ ಹೋಗಿ ಅವ್ರಿಗೆ ಗೊತ್ತಾಗದಂಗೆ ಓಡದಿ ಎತ್ಕೊಂಡ್ರು. ಹಂಗೆ ಮೋದಿನು ಅಮಿತ್ ಶಾ ಯಾರು ಇವ್ರು ಅವರೇ ಟೆರರಿಸ್ಟ್ ಎಲ್ಲ ಅಡಗವ್ರೆ ಅವ್ರನ್ನ ಎತ್ಕ ಬಂದ್ರೆ ನಾವು ಇವ್ರನ್ನ ಮೆಚ್ಕೋತೀವಿ. ಇನ್ನು ಅದ್ಬಿಟ್ಬಿಟ್ಟು ಯುದ್ಧ ಮಾಡ್ಬಿಟ್ರೆ ಎರಡಕ್ಕೂ ನಷ್ಟನೇ, ಇಬ್ರಿಗೂ ನಷ್ಟನೇ. ಅವರು ನಿನ್ನೆ ನೋಡಿದ್ರೆ ಅವರು ಮಾತಾಡ್ರದ್ನ ನಮ್ಮ ಹತ್ರನೂ ಅಣುಬಾಂಬವೆ ಎಲ್ಲ ಅವೆ, ನಮ್ಗೆ ತೊಂದರೆ ಆದಾಗ ನಾವು ಹಾಕೊಂಡು ಹೊರಟೈತೀವಿ ಅಂತ ಹೇಳಿ. ಅಣುಬಾಂಬ್ ಹಾಕಿದ್ರೆ ಯಾರು ತೊಂದರೆ ಆಯ್ತದೆ? ಇಲ್ಲ, ಯುದ್ಧ ಮಾಡೋಕ್ಕಾಗಲ್ಲ. ಈಗ ಯುಕ್ರೇನು ಮತ್ತೆ ರಷ್ಯಾ ಯುದ್ಧ ನಡೀತಾ ಇದೆ. ಏನಾಯ್ತು ಅಲ್ಲಿ? ಪಾಪ ಅಮಾಯಕರು ಸತ್ರ ಅಷ್ಟೇ. ಅದನ್ನ ಪ್ರಯೋಜನ ಏನಾಯ್ತು? ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರು ಗುಂಡಿನ ಸುರಿಮಳೆಗೈದಿದ್ರು. ಶಿರಸಿಯ ಕುಟುಂಬವೊಂದು ಉಗ್ರರ ದಾಳಿಯಿಂದ ಸ್ವಲ್ಪದರಲ್ಲೇ ಬಚಾವಾಗಿದೆ. ಶಿರಸಿ ಗುಬ್ಬಿಗದ್ದೆ ನಿವಾಸಿಗಳಾದ ಪ್ರದೀಪ್ ಹೆಗಡೆ, ಪತ್ನಿ ಶುಭಾ ಹಾಗೂ ಪುತ್ರ ಸಿದ್ದಾಂತ್ ಏಪ್ರಿಲ್ 22ಕ್ಕೆ ಮಧ್ಯಾಹ್ನ ಪಹಲ್ಗಾಂವ್ಗೆ ತಲುಪಿದ್ರು. ಘಟನೆ ನಡೀತಾ ಇರುವಾಗ ಜಾಗದಿಂದ 7 ಕಿಲೋಮೀಟರ್ ದೂರದಲ್ಲಿ ವಿಶ್ರಾಂತಿ ಪಡಿತಾ ಇದ್ರಂತೆ. ಆಗ 2 ಬಾರಿ ಗುಂಡಿನ ಸದ್ದು ಕೇಳಿದ್ದು ಯಾರೋ ಪಟಾಕಿ ಹೊಡೆದಿರಬಹುದು ಅಂದ್ಕೊಂಡಿದ್ರಂತೆ. ಗನ್ ಹಿಡಿದು ಬರ್ತಾ ಇದ್ದವರನ್ನ ನೋಡಿದ ಕುಟುಂಬ ಓಡಿ ಬಂದು ಜೀವ ಉಳಿಸಿಕೊಂಡಿದೆ. 21ಗೆ ಬೆಂಗಳೂರಿಂದ ಶ್ರೀನಗರಕ್ಕೆ ಟೂರಿಗೆ ಅಂತ ಹೋಗಿದ್ವಿ. ನಾವು 3 ಜನ ಹೋಗಿರೋದು. ಅಲ್ಲಿ ಆಮೇಲೆ ಫಸ್ಟ್ ಡೇ ಮಧ್ಯಾಹ್ನ ಮಂಡೇ ಆಗಿತ್ತು. ಮಧ್ಯಾಹ್ನ 1:30ಗೆ ರೀಚ್ ಆಗಿದ್ದೀವಿ. ಆಮೇಲೆ ಅಲ್ಲಿ ಅವತ್ತೆಲ್ಲ ಲೋಕಲ್ ಸೈಟ್ ಸೀಯಿಂಗ್ ಮಾಡಿದ್ವಿ. ಆಮೇಲೆ ಅವತ್ತಲ್ಲೇ ಉಳಿದು 22nd ಮಂಗಳವಾರ ಬೆಳಗ್ಗೆ 8ಕ್ಕೆ ಶ್ರೀನಗರದಿಂದ ಬಿಟ್ಟಿದ್ದೀವಿ. 120 ಕಿಲೋಮೀಟರ್ ಆಗುತ್ತೆ ಪಹಲ್ಗಾಮ್ ಅಲ್ಲಿಂದ. ಸೊ ನಾವು ಮಧ್ಯಾಹ್ನ 11:15 ಅಪ್ರಾಕ್ಸಿಮೇಟ್ಲಿ ರೀಚ್ ಆಗಿದ್ದೀವಿ. ಸೊ ಆಮೇಲೆ ಅಲ್ಲಿಂದ ಬೆಳಗ್ಗೆ ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಆಶ್ರಯದಲ್ಲಿ ಅಕ್ಷಯ ತೃತೀಯ ಪರ್ವದಿನವಾದ ಏಪ್ರಿಲ್ 30ರಂದು ಶ್ರೀಕೃಷ್ಣನಿಗೆ ಸುವರ್ಣ ತುಲಾಭಾರ ನಡೆಯಲಿದೆ. ಸಂಜೆ 4ಕ್ಕೆ ಶ್ರೀಕೃಷ್ಣ ಮಠದ ವಸಂತ ಮಹಲ್ ಮಧ್ವ ಮಂಟಪದಲ್ಲಿ ಕಾರ್ಯಕ್ರಮ ಜರುಗಲಿದೆ ಅಂತ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ತಿಳಿಸಿದ್ದಾರೆ. ತುಲಾಭಾರ ಸ್ಥಳದಲ್ಲಿ ಚಿನ್ನ ಖರೀದಿಸಿ ನೇರ ಸಮರ್ಪಿಸಲು ಹಾಗೂ ಹಳೆ ಚಿನ್ನ ನೀಡಲು ಅವಕಾಶವಿದೆ. ಜೊತೆಗೆ ಶ್ರೀಕೃಷ್ಣನ ಮೂಲ ವಿಗ್ರಹಕ್ಕೆ ಕನಕಾಭಿಷೇಕ ಮಾಡಿದ ಸುವರ್ಣ ಪ್ರಸಾದ ಪಡೆಯಬಹುದು ಅಂತ ಹೇಳಿದರು. ಅದು ಸುವರ್ಣದ ಸಮರ್ಪಣೆ, ಸುವರ್ಣ ಪ್ರಸಾದ ಸ್ವೀಕಾರ ಮಾಡಲಿಕ್ಕೆ ಬಹಳ ಶ್ರೇಷ್ಠವಾದಂತಹ ದಿವಸವಾಗಿದೆ. ಅಕ್ಷಯ ತೃತೀಯ ದಿವಸ ಪರಶುರಾಮ ದೇವರ ಒಂದು ದಿವಸನೂ ಕೂಡ ಆಗಿದೆ. ಶಾಸ್ತ್ರದಲ್ಲಿ ಪರಶುರಾಮ ದೇವರು ಬಂಗಾರದ ಮೆಟ್ರೋ ನಿಯಮ ಉಲ್ಲಂಘಿಸಿದ ಮಹಿಳಾ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ದಂಡ ವಿಧಿಸಿದೆ. ಮಾದಾವರ ಮೆಟ್ರೋ ನಿಲ್ದಾಣದಿಂದ ಮಾಗಡಿ ರಸ್ತೆ ಮೆಟ್ರೋ ನಿಲ್ದಾಣಕ್ಕೆ ಬರುವಾಗ ಮಹಿಳೆ ಊಟ ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ದೂರು ಬಂದ ಹಿನ್ನೆಲೆ ₹500 ದಂಡ ವಿಧಿಸಲಾಗಿದೆ. ಮೆಟ್ರೋ ಆವರಣದೊಳಗೆ ರೈಲುಗಳಲ್ಲಿ ಆಹಾರ ಮತ್ತು ಪಾನೀಯಗಳನ್ನು ಸೇವಿಸುವುದು ನಿಷೇಧವಾಗಿದೆ. ಹೀಗಾಗಿ ಪ್ರಯಾಣಿಕರು ನಿಯಮಗಳನ್ನು ಪಾಲಿಸುವಂತೆ ಬಿಎಂಆರ್ಸಿಎಲ್ ಮನವಿ ಮಾಡಿದೆ. ಬಿಬಿಎಂಪಿ ಕಮಿಷನರ್ ತುಷಾರ್ ಗಿರಿನಾಥ್ ಬದಲಾವಣೆಯಾಗಿದ್ದು ಬಿಬಿಎಂಪಿ ಮುಖ್ಯ ಆಯುಕ್ತರಾಗಿ ಎಂ ಮಹೇಶ್ವರ ರಾವ್ ಆಯ್ಕೆಯಾಗಿದ್ದಾರೆ. ತುಷಾರ್ ಗಿರಿನಾಥ್ ಬಿಬಿಎಂಪಿ ಆಡಳಿತಾಧಿಕಾರಿ ಹುದ್ದೆ ಅಲಂಕರಿಸಿದ್ದಾರೆ. ಇಂದಿನಿಂದ ಮೇ 8ರವರೆಗೆ ಬನಶಂಕರಿ ವಿದ್ಯುತ್ ಚಿತಾಗಾರ ತಾತ್ಕಾಲಿಕವಾಗಿ ಸ್ಥಗಿತಗೊಳ್ಳಲಿದೆ. ತುರ್ತು ನಿರ್ವಹಣೆ ಕೆಲಸದ ಹಿನ್ನೆಲೆ ಏಪ್ರಿಲ್ 29ರಿಂದ ಏಪ್ರಿಲ್ 8ರವರೆಗೆ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಮೇ 8ರವರೆಗೆ ಸ್ಥಗಿತಗೊಳಿಸಲಾಗಿದೆ. ಮೃತದೇಹಗಳ ದಹನ ಕ್ರಿಯೆಗಾಗಿ ಹತ್ತಿರದ ವಿದ್ಯುತ್ ಚಿತಾಗಾರವನ್ನು ಉಪಯೋಗಿಸುವಂತೆ ಮನವಿ ಮಾಡಲಾಗಿದೆ.